ವಿಷಾದ ಇರಲಿಲ್ಲ, ನೋವಿರ್ಲಿಲ್ಲ, ಪಶ್ಚಾತ್ತಾಪ ಇರಲಿಲ್ಲ, ಯಾವುದೇ ಒಂದು ಆತ್ಯಂತಿಕವಾದಂತ ಈಗ ಆಗೋಯ್ತಲ್ಲ, ಹೀಗಾಗಬಾರ್ದಿತ್ತಲ್ಲ, ನನ್ನ ಅಧಿಕಾರದ ಅವಧಿಯಲ್ಲಿ ಆಗೋಯ್ತಲ್ಲ ಅನ್ನುವಂತ ಯಾವ ಪಶ್ಚಾತ್ತಾಪವೂ ಇರಲಿಲ್ಲ. ದರ್ಪ ಇತ್ತು, ದುರಂಕಾರ ಇತ್ತು, ನಾವು ಮಾಡಿದ್ದೇ ಮಾಟ ಅನ್ನುವಂತ ಹಠದ ಸ್ವಭಾವ ಕಾಣ್ತಾ ಇತ್ತು. ಪತ್ರಕರ್ತರ ಮೇಲೆ ಮನಸ್ಸು ಬಂದಂಗೆ ಎರಗಿದ್ರು, ಬಾಯಿಗೆ ಬಂದಂಗೆ ಮಾತಾಡಿದ್ರು. ಅಲ್ಲೇ ನಮಗೆ ಅರ್ಥ ಆಯ್ತು, ಆ ಸಾಕ್ಷೀಕರಿಸಿದ ನೆಲೆಯನ್ನ ತನ್ನದೇ ಆದಂತ ಕ್ರೆಡಿಟಿನ ರೀತಿಯಲ್ಲಿ ಸ್ವೀಕರಿಸಬೇಕು ಅನ್ನುವಂತ ಒಂದು ಹುಚ್ಚು ಆವೇಗದಲ್ಲಿ ಮಾಡಬಾರದ ಕೆಲಸ ಮಾಡಿದ್ದು ಸರ್ಕಾರ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕೊನೆಗೂ ನಾವು ನೀವು ಏನನ್ನು ನಿರೀಕ್ಷೆ ಮಾಡಿದ್ದೆವೋ ಅದೇ ದಿಕ್ಕಿನತ್ತ ಕರ್ನಾಟಕದ ಸರ್ಕಾರ ಮುನ್ನುಗ್ತಾ ಇದೆ. ಯಾವ ಸರ್ಕಾರದ ಅಧಿಕಾರಾರೂಢ ವ್ಯಕ್ತಿಗಳ ತಲೆದಂಡ ಆಗಬೇಕಾಗಿತ್ತೋ, ಆದರೆ ನಿರ್ಲಜ್ಜರು, ಅಮಾನುಷರು ಅಧಿಕಾರಕ್ಕಾಗಿ ಯಾವುದೇ ರೀತಿಯ ಕುಕೃತ್ಯವನ್ನೂ ಮಾಡಿಯಾದರೂ ಸಮಾಜ, ಸಾಮಾಜಿಕರು ಯಾವುದೇ ಇರಾದೆಯನ್ನು ಗೌರವಿಸದೆ, ಅದು ಬೇಕಾದರೆ ಹಗರಣಗಳ ಮೇಲೆ ಹಗರಣ ಆಗಲಿ, ಮೂಢ ಹಗರಣ ಆಗಲಿ, ಯಾವುದೇ ರೀತಿಯ ಒಂದು ನೈತಿಕ ಭ್ರಷ್ಟತೆಯ ಆತ್ಯಂತಿಕ ಒಂದು ನೆಲೆ ಪ್ರಾಪ್ತವಾದರೂ ಕೂಡ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ, ಅಧಿಕಾರ ಬಿಡುವ ಪ್ರಶ್ನೆಯೇ ಇಲ್ಲ. ನಮಗೆ ನೈತಿಕತೆಯ ಯಾವ ನೆಲೆ ಬೆಲೆಯ ಅಗತ್ಯವೂ ಇಲ್ಲ ಅಂತ ತೀರ್ಮಾನ ಮಾಡಿ ಫೆವಿಕಾಲ್ ಗಮ್ಮನ್ನು ಹಾಕಿ ಅದಕ್ಕೂ ಆಚೆ ಯಾರಾದರೂ ಬಂದು ಎಳೆದು ಎಬ್ಬಿಸ್ತಾರೆ ಅಂತಾದರೆ ಸರಿಯಾದ ಗೂಟವನ್ನು ಹೊಡ್ಕೊಂಡು ಕೂತಿದ್ದಾರೆ. ಅದಲ್ಲದೆ ಇದ್ದರೆ ಮೊದಲಾಗಿ ಸಿದ್ದರಾಮಯ್ಯನವರು, ಎರಡನೇದಾಗಿ ಡಿ ಕೆ ಶಿವಕುಮಾರ್ ಅವರು, ಮೂರನೇದಾಗಿ ಗೃಹ ಮಂತ್ರಿಗಳು, ಇದರಲ್ಲಿ ನಿರ್ಣಾಯಕವಾಗಿ ಯಾರಾದರೂ ಒಬ್ಬರದಾದರೂ ತಲೆದಂಡ ಆಗಲೇಬೇಕಿತ್ತು. ಯಾಕೆಂತಂದರೆ RCBಯ ಸಂಭ್ರಮಾಚರಣೆಯಲ್ಲಿ ತಪ್ಪುಗಳು ಒಂದೆರಡಲ್ಲ, ಸರಣಿ ಮಿಸ್ಟೇಕ್ಗಳು. ಅದರ ಆಯೋಜನೆಯಿಂದ ಹಿಡಿದು ಆಯೋಜನೆಯ ಮಾಡುವ ಸಾಧ್ಯತೆಯಿಂದ ಹಿಡಿದು ಪೊಲೀಸ್ ಕಮಿಷನರೇ ಸ್ವತಃ ವಿಧಾನಸೌಧದ ಮೆಟ್ಟಿಲ ಮೇಲೆ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೂ ಯಾವುದನ್ನೂ ಲೆಕ್ಕಿಸದೇನೆ, ಯಾವುದನ್ನೂ ಯೋಚನೆ ಮಾಡದೇನೆ ಸಂಪೂರ್ಣವಾಗಿ ತರಾತುರಿಯಲ್ಲಿ ಕ್ರೆಡಿಟನ್ನು ತೆಗೆದುಕೊಳ್ಳುವ ಭರದಲ್ಲಿ, ಪ್ರಚಾರದ ಗಿಮಿಕ್ಸಿನ ಆ ಒಂದು ನಿರೀಕ್ಷೆಯಲ್ಲಿ, ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ಇದನ್ನು ಬ್ಲೆಂಡ್ ಮಾಡುವಂಥ ಒಂದು ಕುತರ್ಕ ಮತ್ತು ಆಲೋಚನೆಯಲ್ಲಿ ಕೊನೆಗೂ ಕಾಂಗ್ರೆಸ್ ಸರ್ಕಾರ ಕೆಲವರು ಒತ್ತಡಕ್ಕೆ ಮಣಿದು ಪೊಲೀಸ್ ಇಲಾಖೆಯ ಆಯಕಟ್ಟಿನ ಆದೇಶವನ್ನು ಅಥವಾ ಸಮಜಾಯಿಷಿಯನ್ನು, ಸಲಹೆಯನ್ನು, ಸೂಚನೆಯನ್ನು, ನಿರಾಕರಣೆಯನ್ನು ಯಾವುದನ್ನೂ ಗಮನಕ್ಕೆ ತೆಗೆದುಕೊಳ್ಳದೇನೆ ಏಕಾಏಕಿ ಕಾರ್ಯಕ್ರಮವನ್ನು ನಿಯೋಜಿಸುವಂಥ ಒಂದು ನೆಲೆಯಲ್ಲಿ ದರ್ಪದಿಂದ, ದುರಹಂಕಾರದಿಂದ ಏಕಮುಖವಾಗಿ ಚಲಿಸಿದರ ಪರಿಣಾಮ ಏನಾಯಿತು ಅಂತಂದರೆ 11 ಮನೆಗಳ ದೀಪ ಆರಿಹೋಯಿತು. 18 ವರ್ಷಗಳ ಕಾತರ, ತಪಸ್ಸು, ನಿರೀಕ್ಷೆ ಕರ್ನಾಟಕದ ಪಾಲಿಗೆ ಒಂದರ್ಥದಲ್ಲಿ ಅದು ಕರ್ನಾಟಕದ ಟೀಮೇ ಅಲ್ಲ, ಅದರಲ್ಲಿದ್ದ ಕನ್ನಡಿಗರಲ್ಲ, ಅದರಿಂದ ಕನ್ನಡದ ಯಾವ ಅಸ್ಮಿತೆಗೂ ಅದು ಸಮೀಕರಿಸುವಂಥದ್ದಲ್ಲ. ಆದರೂ ಕೂಡ RCB ನಮ್ಮದು ಅನ್ನುವಂಥ ಒಂದು ಭಾವನಾತ್ಮಕವಾದಂಥ ಒಂದು ಪುಳಕದ ಉದ್ವೇಗ ಇತ್ತಲ್ಲ, ಅದನ್ನು ಆ ಸಾಕ್ಷೀಕರಿಸುವ ಮದದಲ್ಲಿ ಆ ಸಾಕ್ಷೀಕರಿಸಿದ ನೆಲೆಯನ್ನು ತನ್ನದೇ ಆದಂಥ ಕ್ರೆಡಿಟಿನ ರೀತಿಯಲ್ಲಿ ಸ್ವೀಕರಿಸಬೇಕು ಅನ್ನುವಂಥ ಒಂದು ಹುಚ್ಚು ಆವೇಗದಲ್ಲಿ ಮಾಡಬಾರದ ಕೆಲಸ ಮಾಡಿದ್ದು ಸರ್ಕಾರ. ಆದರೆ ಅದನ್ನು ಸಂಪೂರ್ಣವಾಗಿ ಬೇರೆಯವರ ತಲೆಗೆ ಕಟ್ಟಿ ತಾನು ಬಚಾವಾಗುವಂಥ ಕೆಲಸ ಮುಖ್ಯಮಂತ್ರಿಗಳು ಘಟನೆ ನಡೆದ ನಂತರ ಪ್ರಥಮ ಪ್ರೆಸ್ ಮೀಟ್ ಏನು ಮಾಡಿದ್ರಲ್ಲ ಅಲ್ಲಿಂದನೇ ಆರಂಭ ಆಯಿತು ಅಂತ. ವಿಷಾದ ಇರಲಿಲ್ಲ, ನೋವಿರಲಿಲ್ಲ, ಪಶ್ಚಾತ್ತಾಪ ಇರಲಿಲ್ಲ, ಯಾವುದೇ
ಒಂದು ಆತ್ಯಂತಿಕವಾದಂಥ ಈಗಾಗೋಯ್ತಲ್ಲ, ಹೀಗಾಗಬಾರ್ದಿತ್ತಲ್ಲ, ನನ್ನ ಅಧಿಕಾರದ ಅವಧಿಯಲ್ಲಿ ಆಗೋಯ್ತಲ್ಲ ಅನ್ನುವಂಥ ಯಾವ ಪಶ್ಚಾತ್ತಾಪವೂ ಇರಲಿಲ್ಲ. ದರ್ಪ ಇತ್ತು, ದುರಂಕಾರ ಇತ್ತು, ನಾವು ಮಾಡಿದ್ದೇ ಮಾಟ ಅನ್ನುವಂಥ ಹಠದ ಸ್ವಭಾವ ಕಾಣ್ತಾ ಇತ್ತು. ಪತ್ರಕರ್ತರ ಮೇಲೆ ಮನಸ್ಸು ಬಂದಂಗೆ ಎರಗಿದ್ರು, ಬಾಯಿಗೆ ಬಂದಂಗೆ ಮಾತಾಡಿದರು. ಅಲ್ಲೇ ನಮಗೆ ಅರ್ಥ ಆಯಿತು. ಅವರು ಒಂದು ಮಾತು ಹೇಳಿದರು, ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಏನಾದರೂ ಕಾಲು ತುಳಿತಾ ಆಯ್ತಾ, ಏನಾದರೂ ಅವಘಡ ಆಗಿದೆಯಾ, ಇಲ್ಲಲ್ವಾ? ಹಾಗಾದರೆ ಆದದ್ದೆಲ್ಲಿ? KSCA ಆದದ್ದು ಅಲ್ಲಿ. ನೀವು KCAಗೆ ಹೋಗಿ ಕೇಳಬೇಕು, RCBಯನ್ನು ಕೇಳಬೇಕು, ಅಲ್ಲ ಆದದ್ದು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಇನ್ನೊಂದು ಕಡೆಗೆ ಹೇಳ್ತಾರೆ ಅವರು, ನೀವು ಕುಂಭಮೇಳದಲ್ಲಿ ಕಾಲು ತುಳಿತಾ ಆದಾಗೆಲ್ಲ ಮಾತಾಡಿದ್ರಲ್ಲ ಅಂತಂದರೆ ನಾನು ಮಾತಾಡಿದ್ನಾ? ಅಲ್ಲ ಸರ್, ಕಾಂಗ್ರೆಸ್ಸಿಗರು, ನಿಮ್ಮ ಪಕ್ಷದವರು, ಅವರು ಕಾಂಗ್ರೆಸ್ಸಿಗರು ಮಾತಾಡಿರ್ಬೋದು, ನಾನು ಮಾತಾಡಿದ್ನಾ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೂ ನನಗೂ ಸಂಬಂಧ ಇಲ್ಲ. ಸಂದರ್ಭ ಬಂದರೆ ನಾನು ಇಡೀ ಮೈಗೆ ಎಣ್ಣೆ ಹಚ್ಚಿಕೊಂಡು ಕೂತಿದ್ದೇನೆ. ನಾವು ಪುಳಕೋತ್ಸವವನ್ನು ಆಚರಿಸ್ತೇವೆ, ಪುಳಕ್ಕಂತ ನಮ್ಮ ಜವಾಬ್ದಾರಿಯಿಂದಲೂ ಕೂಡ ನಾವು ನುಸುಳ್ಕೊಳ್ತೇವೆ. ಇದು ಸಿದ್ದರಾಮಯ್ಯನ ಸಿದ್ಧಾಂತ ಅನ್ನುವಂಥದ್ದನ್ನು ನಮಗೆ ಅಲ್ಲಿಯೇ ಗೊತ್ತಾಗಿತ್ತು. ಅಂದರೆ ರಾಜ್ಯ ಸರ್ಕಾರದ ಒಂದು ಇಡೀದಾದ ಅಧಿಕಾರದ ವ್ಯಾಪ್ತಿ ಕೇವಲ ವಿಧಾನಸೌಧದ ಎದುರುಗಡೆ ನಡೆದ ಕಾರ್ಯಕ್ರಮಕ್ಕಷ್ಟೇ ಸೀಮಿತ. ಅದರ ಕೂಗಳತೆಯಲ್ಲಿರುವಂಥ KCA ಕಾರ್ಯಕ್ರಮ, ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾರ್ಯಕ್ರಮ ನಮಗೆ ಸಂಬಂಧ ಇಲ್ಲ. ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಇಲ್ಲ. ಅಲ್ಲಿಂದ ಶುರು ಆಯ್ತದು. ಕೊನೆಗೇನಾಯಿತು? ಅವತ್ತು ಫಸ್ಟು ಸತ್ತವರ ಈ ಇಡೀ ಕೇಸನ್ನು UDR ಅಂತ ಫೈಲ್ ಮಾಡಲಾಯಿತು. FIR ಹಾಕಿರಲಿಲ್ಲ, ನೆನಪಿಡಲಿ. ಸೆಕ್ಷನ್ 174 ಪ್ರಕಾರ UDR ಅಂದ್ರೇನು? ಅನ್ಯಾಚುರಲ್ ಡೆತ್, ಅಸಹಜ ಸಾವು, ಒಂದು ಅನಾಥ ಸಾವು ಅನ್ನೋ ಅರ್ಥದಲ್ಲಿ. ಅದಕ್ಕೊಂದಿಷ್ಟು ಫೈಲನ್ನೆಲ್ಲ ಪುಟಪ್ ಮಾಡಿ ಅದನ್ನು ಮುಗಿಸುವ ಆಲೋಚನೆ. ಅದಕ್ಕೆ ಆ ಸೆಕ್ಷನ್ 174 ಪ್ರಕಾರ ಅನ್ಯಾಚುರಲ್ ಡೆತ್ ಕೇಸನ್ನು ಫೈಲ್ ಮಾಡಬೇಕಾದ್ರೆ ತಕ್ಷಣ ಅದಕ್ಕೆ ಏನು ಬೇಕು? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕು. ದಿಢೀರಂತ ರಾತ್ರೋರಾತ್ರಿ 11 ಸತ್ತ ಆ ವ್ಯಕ್ತಿಗಳ ಪೋಸ್ಟ್ ಮಾರ್ಟಮನ್ನು ಮಾಡಿಸಿ ಅದನ್ನು ಫೈಲ್ ರೆಡಿ ಮಾಡಿ UDR 174 ಸೆಕ್ಷನ್ ಮೇಲೆ ಕೇಸ್ ದಾಖಲಿಸಲಾಯಿತು. ಪ್ರಶ್ನೆ ಇರುವುದು, ನಿಮ್ಮ ತಲೆಗೆ ಬಂದದ್ದನ್ನು ತಪ್ಪಿಸಿಕೊಳ್ಳಿಕ್ಕೆ, ಜವಾಬ್ದಾರಿಯಿಂದ ನುಣುಚಿಕೊಳ್ಳಿಕ್ಕೆ, ಆದ ಅಪರಾಧ ಮತ್ತು ತಪ್ಪಿನ ಹೊಣೆಗಾರಿಕೆಯಿಂದ ಹೊತ್ತುಕೊಳ್ಳುವ ಧೀಮಂತಿಕೆಯನ್ನು ಮೆರೆಬೇಕಾದಂಥ ಸಿದ್ದರಾಮಯ್ಯನವರ ಸರ್ಕಾರ ಅದನ್ನು ಸಂಪೂರ್ಣವಾಗಿ KCA ಮೇಲೆ, RCB ಮೇಲೆ ಈ ಕಾರ್ಯಕ್ರಮ ಎಲ್ಲ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೊರಟದ್ದು DNA. ಆ ಮ್ಯಾನೇಜ್ಮೆಂಟಿನ ಮೇಲೆ ಕೇಸ್ ಹಾಕಿ ಅವರನ್ನು ಬಂಧಿಸುವ ಮಟ್ಟಕ್ಕೆ ಬಂದು ನಿಂತಿದೆ ಇವತ್ತು. ಅಲ್ಲಿ ಈ UDR ಕೇಸನ್ನು ಫೈಲ್ ಮಾಡಲಿಕ್ಕೆ ಪೋಸ್ಟ್ ಮಾರ್ಟಮ್ ಮಾಡುವಂಥ ಆ ಜರೂರತ್ತನ್ನು, ಆ ರಿಸ್ಕನ್ನು ನೀವು ತಗೊಳ್ಕೊಳ್ತೀರಿ ಅಂತ ಆದರೆ, ನೀವು ಕಾರ್ಯಕ್ರಮದಲ್ಲಿ ಒಂದು ಚೂರು ರಿಸ್ಕನ್ನು ತೆಗೆದುಕೊಂಡಿದ್ದಿದ್ರೆ, ಒಂದು ಜಾಗ್ರತೆಯನ್ನು ತೆಗೆದುಕೊಂಡಿದ್ದರೆ ನಿಮ್ಮ ಗಂಟೇನು ಹೋಗ್ತಾ ಇತ್ತು? ಇದು ಪ್ರಶ್ನೆ. ಆಮೇಲೆ ಪ್ರತಿಪಕ್ಷದವರು ಅವರು ಇವರು ಎಲ್ಲ ಒತ್ತಡ ತಂದರು. ಮತ್ತೆ ನಿನ್ನೆ ಕೊನೆಗೆ FIR ಮಾಡಲಾಯಿತು. BNS 102, 105, 106, 190, 132 ಹೀಗೆ ಹಲವು ಸೆಕ್ಷನ್ ಮೇಲೆ ಕೇಸ್ ಹಾಕಲಾಗಿದೆ. KCA ಮೇಲೆ, RCB ಮೇಲೆ ಮತ್ತು DNA ಮೇಲೆ ಪ್ರತ್ಯೇಕವಾದ ಕೇಸನ್ನು ಜಡಿಯಲಾಗಿದೆ. ಕೋರ್ಟಿನ ಎದುರು ಒಂದು PIL ಇದೆ, ಇನ್ನೊಂದು ಸುಮೋಟೋ ಕೇಸ್ ಇದೆ. ಮಂಗಳವಾರಕ್ಕೆ, ಅಂದರೆ ಅದು ಮಂಗಳವಾರಕ್ಕೆ ಪೋಸ್ಟ್ಪೋನ್ ಆಗಿದೆ. ಈಗ ಸಚಿವ ಸಂಪುಟ ಸಭೆ ಆಗಿದೆ. ಅದರಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಿ ನೀವೆಲ್ಲರೂ ಅಂತೇಳಿ ಮುಖ್ಯಮಂತ್ರಿಗಳು ಎಲ್ಲ ಸಚಿವರ ಮೇಲೆ, ಶಾಸಕರ ಮೇಲೆ ಕೆಂಡಾಮಂಡಲವಾಗಿದ್ದಾರೆ. ಆ ಥರ ಆಡಬೇಡಿ, ನಾವೀಗ ಕೇಸು ಬಿಗಾಗುವ ಸಾಧ್ಯತೆ ಇದೆ, ಈ ಕೇಸನ್ನು ನಾವು ಹ್ಯಾಂಡಲ್ ಮಾಡೋದು ಹೇಗೆ ಅನ್ನುವಂಥ ದಿಕ್ಕಿನಲ್ಲೂ ಅಲ್ಲಿ ವಿಚರ್ಚೆಗಳು ಆಗಿದ್ದಾವೆ. KCA ಮೇಲೆ, RCB ಮೇಲೆ, DNA ಮೇಲೆ
ಸ್ಪಷ್ಟವಾದ ಕೇಸ್ ಹಾಕಿ ಅವರನ್ನು ಮರ್ದನ ಮಾಡಿ ಅಂತ ಮುಖ್ಯಮಂತ್ರಿಗಳು ಆದೇಶವನ್ನು ಕೊಟ್ಟಿದ್ದಾರೆ ಅನ್ನೋದು ಗುಟ್ಟಾಗಿ ಏನು ಉಳಿದಿಲ್ಲ. ಇನ್ನು ಅದಕ್ಕೂ ಮೀರಿದ ಬೆಳವಣಿಗೆ ಅಂತಂದರೆ 5 ಜನ ಪೊಲೀಸರ ತಲೆದಂಡ ಆಗಿದೆ. ನಾವಿದನ್ನು ಮೊದಲೇ ಹೇಳಿದ್ದೆವು. ಈಗ CBIಗೇನೋ ಕೇಸ್ ವಹಿಸಬೇಕು ಅಂತ ಹೊರಟಿದ್ದಾರೆ. ಈಗ ಈ ಥರದ ತನಿಖೆ ನಿವೃತ್ತ ನ್ಯಾಯಮೂರ್ತಿ ಏಕಸದಸ್ಯ ನ್ಯಾಯಮೂರ್ತಿಯವರ ನೇತೃತ್ವದಲ್ಲಿ ತನಿಖೆ ಆಗ್ತದೆ. ಅದು ಆ ತನಿಖೆ ಯಾವ ಮಟ್ಟದಲ್ಲಿ ಹೋಗ್ತದೆ ಅಂತಲೂ ನೋಡಬೇಕಾಗಿದೆ. ತಾಕತ್ತಿದ್ದರೆ, ಸರ್ಕಾರಕ್ಕೆ ದಮ್ಮಿದ್ದರೆ, ಪ್ರಾಮಾಣಿಕತೆ ಇದ್ದರೆ, ಈಗಾಗಲೇ ಚಾಲ್ತಿಯಲ್ಲಿರುವ ಉದಾಹರಣೆಗೆ ಅತ್ಯಂತ ಶ್ರೇಷ್ಠ ನ್ಯಾಯಾಧೀಶರಾಗಿ ಇವತ್ತು ನಮ್ಮ ಕಣ್ಣೆದುರು ರಾರಾಜಿಸ್ತಾ ಇರುವಂಥ ನಾಗಪ್ರಸನ್ನ ಅವರ ನೇತೃತ್ವದಲ್ಲಿ ತನಿಖಾದ ಒಂದು ತಂಡವನ್ನು ರಚಿಸಿ ಕಮಿಷನನ್ನು ಮಾಡಿ ನೋಡುವ ತಾಕತ್ತಿದ್ದರೆ. ಅದು ಮಾಡುವುದಿಲ್ಲ. ಅದು ನಿವೃತ್ತ ನ್ಯಾಯಾಧೀಶರ ಒಂದು ನಾಮಕಾವಸ್ಥೆ ತನಿಖೆ ಅಂತ ಮಾಡಿ ತಮಗೆ ಬೇಕಾದಾಗ ಅದನ್ನೆಲ್ಲ ಮಾಡಿಕೊಳ್ಳುವಂಥ ಒಂದು ಹುನ್ನಾರ ಎಲ್ಲ ರೀತಿಯಿಂದಲೂ ನಡೆದಿದೆ. ಆಮೇಲೆ ಸುಳ್ಳಿನ ಸರಮಾಲೆ ಎಷ್ಟು ಅಂತಂದರೆ, DKಶಿ ಅವರು ಮೊದಲನೇ ದಿನ ಹೇಳಿದ್ರೇನು, 5,000 ಪೊಲೀಸರನ್ನು ನಾವು ನೇಮಿಸಿದ್ದೇವೆ. ಅದರಲ್ಲಿ ಕೊನೆಗೂ ಕೋರ್ಟಿಗೆ ಕೊಟ್ಟಂಥ CJI ಕೊಟ್ಟಂಥ ರಿಪೋರ್ಟಲ್ಲಿ ಏನಿದೆ, 1,643 ಪೊಲೀಸರು, 5,000 ಅನ್ನೋದು ಸುಳ್ಳು. ಅಂದರೆ ಪ್ರತಿ ಒಂದು ಪ್ರಕರಣದ ಈ ಹಂತದಲ್ಲೂ ಇವರು ಸಂಪೂರ್ಣವಾಗಿ ಸುಳ್ಳನ್ನು ಹೇಳ್ತಾ ಇದ್ದಾರೆ, ತಮ್ಮ ಜವಾಬ್ದಾರಿಯನ್ನು ನುಳಿಸ್ಕೊಳ್ತಾ ಇದ್ದಾರೆ. ಅದರ ಒಂದು ಉಜ್ವಲವಾದ ಉದಾಹರಣೆ ಅಂತಂದರೆ, ಈಗ ಪೊಲೀಸ್ ಕಮಿಷನರ್ನಿಂದ ಹಿಡಿದು ದಯಾನಂದ್ ಅವರನ್ನಿಂದ ಹಿಡಿದು ಅಡಿಷನಲ್ ಕಮಿಷನರ್ ವಿಕಾಸ್ ಕುಮಾರ್, ಸೆಂಟ್ರಲ್ DC ಶೇಖರ್, ಕಬ್ಬನ್ ಪಾರ್ಕ್ ACP ಬಾಲಕೃಷ್ಣ, ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶ್ ಮತ್ತು ಕಬ್ಬನ್ ಪಾರ್ಕು ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದ ಉಸ್ತುವಾರಿಯಲ್ಲಿದ್ದಂಥ ಹಲವಾರು ಸಿಬ್ಬಂದಿಗಳನ್ನು ಅಮಾನತು ಮಾಡಲಾಗಿದೆ. ಕನಿಷ್ಠ ಮಟ್ಟದಲ್ಲಿ SOPಯನ್ನು ಫಾಲೋ ಮಾಡಿಲ್ಲ. ನಾವು SOPಯನ್ನು ಫಾಲೋ ಮಾಡಬೇಕಾಗಿತ್ತು. ಆ ಫಾಲೋ ಮಾಡದೇ ಇರೋದ್ರಿಂದ ಅಜಾಗ್ರತೆ ಆಗಿದೆ, ಅವಸರ ಆಗಿದೆ, ನಮ್ಮಿಂದ ಕೆಲವು ತಪ್ಪುಗಳಾಗಿದೆ ಅಂತೇಳಿ ಪರಮೇಶ್ವರಿಂದ ಹಿಡಿದು ಹಲವಾರು ಜನ ಪಬ್ಲಿಕ್ಕಲ್ಲೇ ಒಪ್ಕೊಂಡಿದ್ದಾರೆ. ಆ ಪ್ರಶ್ನೆ ಬೇರೆ. ಆದರೆ ಸಿದ್ದರಾಮಯ್ಯನವರು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಯಾಕೆ ಅಂತಂದರೆ ವಿಧಾನಸೌಧದ ಎದುರ ಮೆಟ್ಟಿಲಿನಲ್ಲಿ ಏನೂ ಆಗಿಲ್ಲ. ನೋಡಿ, ಪೊಲೀಸ್ ಸಿಬ್ಬಂದಿಗಳನ್ನು ಕಮಿಷನರಿಂದ ಹಿಡಿದು ಸಿಬ್ಬಂದಿಯವರೆಗೆ ನೀವು ಸಸ್ಪೆಂಡ್ ಮಾಡಿದ್ದೀರಿ. ಓಕೆ, ಈ ಪೊಲೀಸರು ಯಾವ ಸರ್ಕಾರದ ಅಧೀನದಲ್ಲಿದ್ದಾರೆ? ಈ ಪೊಲೀಸರು ಇಡೀ ರಾಜ್ಯವನ್ನು ಪ್ರತಿನಿಧಿಸ್ತಾರೋ ಇಲ್ಲವೋ? ಪ್ರತಿನಿಧಿಸ್ತಾರೆ ಅಂತ ಆದರೆ ಅವರು ಯಾವ ಸರ್ಕಾರದ ಪ್ರತಿನಿಧಿಗಳು? ಪೊಲೀಸ್ ಇಲಾಖೆ ಯಾವ ಸರ್ಕಾರದ ಅಂಡರಲ್ಲಿ ಬರುತ್ತೆ? ನೀವು ಪೊಲೀಸ್ ಇಲಾಖೆಯ ಕಮಿಷನರನ್ನು ಸಸ್ಪೆಂಡ್ ಮಾಡ್ತೀರಿ ಅಂತಂದರೆ ಮುಠಾಳತನದ ಪರಮಾವಧಿ ಇದು. ಜನಸಾಮಾನ್ಯರು ಉಗಿತಾರೆ ಈ ಥರ. ಯಾಕೆ ಗೊತ್ತೇನು? ಇಡೀ ಪೊಲೀಸ್ ಈ ಇಲಾಖೆಯ ವ್ಯವಸ್ಥೆಯ ಉಸ್ತುವಾರಿಯ ಇನ್ಚಾರ್ಜ್ ಯಾರು? ಗೃಹ ಮಂತ್ರಿಗಳು ತಾನೇ. ಗೃಹ ಮಂತ್ರಿಗಳು ನೈತಿಕವಾದ ಜವಾಬ್ದಾರಿಯನ್ನು ಹೊರಬೇಕೋ ಅಥವಾ ಅವರ ಕೆಳಗೆ ಬರುವಂಥ ಈ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು? ಹೇಳಿ. ಪೊಲೀಸ್ ಅಧಿಕಾರಿಗಳಿಂದ ತಪ್ಪಾಗಿದೆ ಅಂತಾದರೆ ಅದು ಗೃಹ ಇಲಾಖೆಯಿಂದ ಆಗಿದೆ ತಪ್ಪು ಅಂತ ಅರ್ಥ. ಗೃಹ ಇಲಾಖೆಯಿಂದ ಆಗಿದೆ ಅಂತಾದರೆ ಅದರ ಜವಾಬ್ದಾರಿಯನ್ನು, ನೈತಿಕ ಜವಾಬ್ದಾರಿಯನ್ನು ಗೃಹ ಮಂತ್ರಿಗಳು ಹೊತ್ಕೊಳ್ಬೇಕು ಅಂತ ಅರ್ಥ. ಗೃಹ ಮಂತ್ರಿಗಳಿಂದ ಈ ತಪ್ಪಾಗಿದೆ ಅಂತಾದರೆ ಇಡೀದಾದಂಥ ಸರ್ಕಾರದ ಸಂಪುಟ ಈ ಜವಾಬ್ದಾರಿಯನ್ನು ಹೊತ್ಕೋಬೇಕು. ಸಂಪುಟ ಜವಾಬ್ದಾರಿಯನ್ನು ಹೊತ್ಕೊಳ್ತದೆ ಅಂತಾದರೆ ಅದರ ಇಡೀ ಒಂದು ನೇತಾರ ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನೈತಿಕತೆಯನ್ನು ಹೊರಬೇಕು. ನೈತಿಕ ಜವಾಬ್ದಾರಿಯನ್ನು ಹೊತ್ತು ಅವರು ರಾಜೀನಾಮೆಯನ್ನು ಕೊಡಬೇಕಿತ್ತು. ಆದರೆ ತಮ್ಮ ರಾಜೀನಾಮೆಯ ಕೊಡುವ ಪ್ರಸಂಗ ಬರಬಹುದು ಅನ್ನುವ ಕಾರಣಕ್ಕಾಗಿ ಈಗ ಪೊಲೀಸರ ತಲೆದಂಡವನ್ನು ಮಾಡುವ ನಾಟಕವನ್ನು ಮಾಡಲಾಗಿದೆ. ಈ ನಾಟಕ ಇಷ್ಟಕ್ಕೆ ನಿಲ್ಲಿಲ್ಲ, ಮುಂದೂ ಇದೆ, ಹೇಳ್ತೇನೆ ನಿಮಗೆ. ಇದು ನಾಟಕ ಅಂದರೆ ಒಂದು ರೀತಿಯ ಅದ್ಭುತವಾದಂಥ ನಾಟಕ ಕಂಪನಿ ಇದು. ಪ್ರತಿಯೊಬ್ಬರೂ ನಾಟಕ ಮಾಡಿದ್ದಾರೆ. ಆ ಒಬ್ಬೊಬ್ಬರ ನಾಟಕದ ಆಖ್ಯಾನ ವಿಖ್ಯಾನ ಬೇರೆ ಬೇರೆ.
ಆದರೆ ನಾಟಕವೇ. ಅದನ್ನು ನಿಮಗೆ ಮುಂದೆ ವಿವರಿಸ್ತೇನೆ ನಾನು. ಈ ರೀತಿಯಲ್ಲಿ ಪೊಲೀಸರ ತಲೆದಂಡ ಮಾಡುವ ಮೂಲಕ ಸ್ಪಷ್ಟವಾಗಿ ನೈತಿಕ ಜವಾಬ್ದಾರಿಯಿಂದ ನುಣುಚಿಕೊಂಡಿದ್ದೀರಿ, ಕೊಲೆಗಡಕತನದಿಂದ ನುಂಚಿಕೊಂಡಿದ್ದೀರಿ, ಅಪರಾಧಿತರ ಸ್ಥಾನದಿಂದ ನುಂಚಿಕೊಳ್ಳುವ ಪ್ರಯತ್ನ ಮಾಡಿದ್ದೀರಿ. ಆದರೆ ನಿಮಗೆ ಒಂದು ಆತ್ಮಸಂವೇದನೆ ಅಂತಿದ್ದರೆ, ಒಂದು ಇಂಟ್ಯೂಷನಲ್ಲಿ ಆ ಒಳದನಿಗೆ ಕಿವಿ ಕೊಡುವಂಥ ಕನಿಷ್ಠ ಮಟ್ಟದ ಭಾವನಾತ್ಮಕತೆ ಇದೆ ಅಂತಾದರೆ ನಿಮ್ಮ ಏಕಾಂತದಲ್ಲಿ ಯೋಚನೆ ಮಾಡಿ. ನೀವು ಈಗ KCA ಮೇಲೆ, RCB ಮೇಲೆ, DNA ಮೇಲೆ ಕೇಸ್ ಹಾಕಿ ಅವರ ತಪ್ಪುಗಳಿದ್ದರೆ ಅವರನ್ನು ಖಂಡಿತವಾಗಿ, ಯಾಕೆಂತಂದರೆ ಅವರು ಎಷ್ಟರ ಮಟ್ಟಿಗೆ ಉದ್ದಟತನವನ್ನು ಅವಸರವನ್ನು ಮಾಡಿದ್ದಾರೆ ಅಂತಂದರೆ, RCB ಇನ್ನೂ ಕ್ರೀಡಾಂಗಣಕ್ಕೆ ಇಳಿದಿರಲಿಲ್ಲ, ಆವಾಗಲೇ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ RCB ಲೆಟರ್ ಬರೆದಿದೆ. ಒಮ್ಮೆ RCB ಗೆದ್ದರೆ ನಾವು ನಾಳೆ ವಿಜಯೋತ್ಸವವನ್ನು ಆಚರಿಸಬಹುದೇ ಅಂತೇಳಿ. ಹಾಗಾಗಿ ಈ ಥರದ್ದೆಲ್ಲ ನಿಮಗೆ ಲಿಸ್ಟ್ ಮಾಡ್ತಾ ಹೋಗ್ಬೋದು. ಈ ಥರದ ಅವರ ಮೇಲೆ ನೀವು ಕೇಸ್ ಹಾಕಿ, ಆದರೆ ಪೊಲೀಸರನ್ನು ಹೇಗೆ ಸಸ್ಪೆಂಡ್ ಮಾಡುವ ಮೂಲಕ ನೈತಿಕತೆಯಿಂದ ನೀವು ಹೇಗೆ ನುಳ್ಚ್ಕೊಳ್ತೀರಿ? ನೀವು ಜವಾಬ್ದಾರಲ್ವಾ? ಕರ್ನಾಟಕ ಸರ್ಕಾರ ಜವಾಬ್ದಾರಿಕೆ ಹೊರಬಾರದೆ? ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳೇನು ಕತ್ತೆ ಕಾಯ್ತಾ ಇದ್ರೇನು? ಅವರು ಯಾವ ಜವಾಬ್ದಾರಿಯನ್ನು ಹೊರಬೇಕು? ಹಾಗಾದರೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಸ್ವತಃ ಮುಖ್ಯಮಂತ್ರಿಗಳಿಗೆ ನಮಗೆ ಸಮಯ ಕಡಿಮೆ ಇದೆ, 2 ಕಡೆ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ, ವಿಧಾನಸೌಧದ ಎದುರು ಬಹಳಷ್ಟು ಸೆಕ್ಯೂರಿಟಿಯ ಕಾರಣಕ್ಕಾಗಿ ಕಾರ್ಯಕ್ರಮ ಮಾಡಲೇ ಕೂಡದು ಅಂತ ಹೇಳಿದ್ದನ್ನು ಕೂಡ ನಿರಾಕರಿಸಿ ಚಪಲಕ್ಕೆ, ಪ್ರಚಾರಕ್ಕೆ, ಕ್ರೆಡಿಟ್ ತಗೊಳ್ಳುವ ದಾಹಕ್ಕೆ, ಕೊನೆಗೆ ಸಾಧ್ಯವಾದರೆ ಈ ಭಾವನಾತ್ಮಕವಾದಂಥ ಏನು ಇಡೀ RCBಯ ಒಂದು ಭಾವ ಪುಳಕದ ಆ ನೆಲೆ ಏನಿದೆ ಅದನ್ನು ಕಾಂಗ್ರೆಸ್ಸು, ಆಡಳಿತ ವಿರೋಧಿ ಅಲೆ ಮತ್ತು ಇತ್ಯಾದಿಗಳಿಂದ ಇನ್ನು ಅಮೃತ ಕೊಟ್ಟರೂ ಕೂಡ ಎಲೆಕ್ಷನ್ನಲ್ಲಿ ಗೆದ್ದು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೂ ಗೊತ್ತಿದೆ. ಆದರೆ ಈ ರೀತಿಯ ಎಲ್ಲ ಪ್ರಯತ್ನಗಳನ್ನು ಮಾಡಿ ಕೊನೆಗೂ ಒಂದು ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ಅದನ್ನು ಬಳಸ್ಕೋಬಹುದೇ ಅನ್ನುವಂಥ ಒಂದು ಹಿಕ್ಮತ್ತನ್ನು, ಕ್ಷುದ್ರತೆಯನ್ನು, ಅಲ್ಪತನವನ್ನು ಮಾಡಿದ್ರಲ್ಲ, ಅದರ ಪರಿಣಾಮ ಈ ಅವಘಡ. ಅದಕ್ಕೆ ಈಗ ಜವಾಬ್ದಾರಿಯನ್ನು ಪೊಲೀಸ್ ಇಲಾಖೆಗೆ ಹೊರಿಸಿ ಅವರ ತಲೆದಂಡ ಮಾಡಿ ನಾವು ಸುಭಗರು ಅಂತ ತೋರಿಸ್ಕೊಳ್ಳುವ ಕೆಲಸವನ್ನು ಈ ತ್ರಿಮೂರ್ತಿಗಳು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು. ಇದೇ ವಿಧಾನಸೌಧದ ಕಾರ್ಯಕ್ರಮ ಇದು ಸಾರ್ವಜನಿಕ ಕಾರ್ಯಕ್ರಮ ಅಲ್ಲ, ಇದು ಕೇವಲ ಸರ್ಕಾರಿ ಕಾರ್ಯಕ್ರಮ. ಸಾರ್ವಜನಿಕರಿಗೆ ಅಂತ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಾಡಲಾಗಿದೆ, ದಯವಿಟ್ಟು ಅಲ್ಲಿಗೆ ಹೋಗಿ ಅಂತೇಳಿ ಅವ್ರೇನ್ ಮಾಡ್ತಾರೆ, ಒಂದು ಟ್ವೀಟ್ ಅನ್ನ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾರೆ. ಆದರೆ ಅದೇ ಮುಖ್ಯಮಂತ್ರಿಗಳು 3:50ಕ್ಕೆ ಇದೇ DPR ಸೆಕ್ರೆಟರಿಯ ಒಂದು ಸಾರ್ವಜನಿಕರ ವಿನಂತಿ ಬರ್ತದೆ, ಇದು ಸಾರ್ವಜನಿಕರಿಗಲ್ಲ ಕಾರ್ಯಕ್ರಮ ಅಂತ. ಅದೇ 3:15ಗೆ ಸ್ವತಃ ಮುಖ್ಯಮಂತ್ರಿ ಅವರು ಟ್ವೀಟ್ ಮಾಡ್ತಾರೆ, RCB ಟೀಮ್ ಅನ್ನ ಅಭಿನಂದಿಸುವಂತ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇವೆ ವಿಧಾನಸೌಧದ ಎದುರು. ಇಂಥ ಒಂದು ಐತಿಹಾಸಿಕ ಕ್ಷಣಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಬೇಕು, ತಾವೆಲ್ಲರೂ ವಿಧಾನಸೌಧದ ಎದುರು ಬನ್ನಿ ಅಂತ ಅವರು ಟ್ವೀಟ್ ಮಾಡ್ತಾರೆ. ಕ್ರಿಕೆಟಿಗರ ಮೆರವಣಿಗೆಯನ್ನ ರದ್ದುಪಡಿಸಿದಂತ ಇದೇ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಯದ್ವಾ ತದ್ವಾ ಬೈದಿದ್ದಾರೆ ಇವರಿಬ್ರು. ಏನು ಒಂದು ಐತಿಹಾಸಿಕ ಕಾರ್ಯಕ್ರಮ, ಕ್ರಿಕೆಟಿಗರನ್ನ ಅವರ ಅಭಿಮಾನಿಗಳು ಕಣ್ತುಂಬಿಸ್ಕೋಬೇಕು, ಅದಕ್ಕೂ ನೀವು ಅಡ್ಗಾಲ ಆಗ್ತಾ ಇದ್ದೀರಿ, ಮಾಡಿ ನೀವು ಅದನ್ನ ಯಾಕೆ ರದ್ದು ಮಾಡಿದ್ರಿ ಅಂತ ಹೇಳಿದ್ದು ಉಂಟು.